ನಮಸ್ಕಾರ ಸ್ನೇಹಿತರೆ, ನಾನು ಅರ್ಜುನ್ ಬ್ಯಾಡ್ರಳ್ಳಿ, ಪವರ್ ಫೋಕಸ್ ನ್ಯೂಸ್ ಬೆಂಗಳೂರು. ಈ 2-3 ದಿನಗಳ ಹಿಂದೆ ಏನು ಹನಿ ಟ್ರಾಪ್ ವಿಚಾರ ಶುರುವಾದ ಮೇಲೆ ಪ್ರೆಸ್ ರಿಪೋರ್ಟ್ರುಗಳು ಡಿ ಕೆ ಶಿವಕುಮಾರನ್ನು ಕೇಳ್ತಾರೆ, ಹನಿ ಟ್ರಾಪ್ ಬಗ್ಗೆ ಏನು ಹೇಳ್ತೀರಾ ಅಂತ. ಅವ್ರು ಹೇಳ್ತಾರೆ, ನಾವು ಹಾಯ್ ಅಂದರೆ ಅವರು ಆಯ್ ಅಂತಾರೆ ಅಂತ. ಇದನ್ನು ಟ್ರೋಲರ್ಸು ಟ್ರೋಲ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವ್ರು ಹೇಳಿದ ಅರ್ಥ ಏನಂತ ಹೇಳಿದ್ರೆ, ಯಾವುದಾದ್ರೂ ಮಹಿಳೆಯರಿಗೆ ನೀವು ಆಯ್ ಅವರ್ ಯು ಅಂತ ಹೇಳಿದ್ರೆ ಅವರು ನಿಮ್ಮನ್ನ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅದೇ ಥರನೇ ಹನಿ ಟ್ರ್ಯಾಪ್ ಸುಮ್ಮನೆ ಆಗಲ್ಲ, ಎರಡೂ ಕಡೆನೂ ಸಮ್ಮತ ಇರುತ್ತೆ. ನಿನಗೆ ಆಸೆ ಇಲ್ಲದ ಮೇಲೆ ಹನಿ ಟ್ರ್ಯಾಪ್ ಅಂತ ಗೊತ್ತಾದ ಮೇಲೆ ನೀನು ರೆಕಾರ್ಡ್ ಮಾಡಬೇಕು. ಅವ್ರು ಯಾಕೆ ಮಾಡ್ತಾರೆ? ದಡ್ಡನ ನೀನು? ಅಲ್ಲೇನಪ್ಪ, ನಿನಗೆ ಹನಿ ಟ್ರ್ಯಾಪ್ ಮಾಡ್ತವ್ರೆ ಅಂತ ಗೊತ್ತಾಗ್ಬಿಡ್ತಲ್ಲ ನಿನಗೆ. ಆಗ ನೀನು ಏನು ಮಾಡಬೇಕಾಗಿತ್ತು? ಬುದ್ಧಿವಂತ, ನೀನು ಅವರ ಚಲನವಲನಗಳ ರೆಕಾರ್ಡ್ ಮಾಡಬೇಕಾಗಿತ್ತು. ನೀನು ಅವ್ರು ಬರೋದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳು ನಿನ್ನ ಹತ್ರ ಇರೋರನ್ನೆಲ್ಲ ಕಳಿಸ್ಬಿಟ್ಟು ನೀನು ಕಿಟಿಕಿಯಲ್ಲಿ ಖುಷಿ ಖುಷಿಯಾಗಿ ನಕ್ಕೊಂಡು ಎಗರಾಡ್ಕೊಂಡು ನಿಂತಿದ್ದಂತೆ. ಅದನ್ನು ಮಾಡಿದ್ದು ನಿನ್ನ ತಪ್ಪು ಅಲ್ವಾ? ನೀನು ನಿಜವಾದ ಮಿನಿಸ್ಟರ್ ಆಗಿದ್ದರೆ ಸರ್ಕಾರಿ ಅಧಿಕಾರಿಗಳನ್ನ ಏನಕ್ಕೆ ನೀನು ದೂರ ಕಳಿಸ್ಬೇಕಾಗಿತ್ತು? ಈಗ ಸುತ್ತ ಇರ್ತಾಯಿದ್ರು. ಆ ಥರ ನೀನು ಸಾಚ ಆಗಿದ್ದರೆ, ನಿನಗೆ ಆಸೆ ಚಪಲ, ಏನು ಮಾಡಿದೆ? ಫೈಲಿಗೆ ಸೈನ್ ಮಾಡಿದೆ. ಅವಳು 2 ಸರಿ ಟಚ್ ಅಪ್ ಕೊಟ್ಟಾಗ ನೀನು ಶುಕ್ರವಾರ ಬಾ ಅಂತ ಬೇರೆ ಹೇಳಿ ಕಳಿಸ್ದೆ. ಅವಳು ಶುಕ್ರವಾರ ಬಂದ್ಲು, ಕ್ಯಾಮ್ರಾ ತಗೊಂಬಂದು ಇಟ್ಲು, ವೀಡಿಯೋ ಮಾಡ್ಕೊಂಡು ಹೋದ್ಲು. ನಿನಗೆ ಆವಾಗ ಗೊತ್ತಾಗಲಿಲ್ಲ ಹನಿ ಟ್ರ್ಯಾಪ್ ಅಂತ. ಅವಳ ಹತ್ರ ವೀಡಿಯೋ ಇದೆ ಅಂತ ಯಾವಾಗ ನಿನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಇದು ನಿನಗೆ ನೋವಾಗುತ್ತೆ. ಆಗ ತೊಗೊಂಬಂದ್ಬಿಟ್ಟು ಸದನದಲ್ಲಿ ಇಡ್ತೀಯ. ಒಬ್ಬ ಮಿನಿಸ್ಟರ್ ಕಣಯ್ಯ ನೀನು. ನಿನ್ನ ಅಧಿಕಾರ, ಪೊಲೀಸ್ ಇದ್ದಾರೆ, ಇಂಟೆಲಿಜೆನ್ಸ್ ಇದೆ. ಏನು ಮನುಷ್ಯ ನೀನು? ಚಪ್ಪಲ ಈ ವಯಸ್ಸಲ್ಲೂ ನಿನಗೆ. ಅದಕ್ಕೆ ಇದಾಗಿರೋದು. ಅನ್ಭವಿಸ್, ವಿಡಿಯೋ ಬರಲಿ.